ಒಂದು ವಿಡಿಯೋ ಗೇಮ್ನ ಕಾರಣ ಒಬ್ಬ ವ್ಯಕ್ತಿಯು ಕ್ರಿಪ್ಟೋದಲ್ಲಿ ಯಂಗೆಸ್ಟ್ ಬಿಲಿಯನರ್ ಆದನು. ಹೌದು ಸ್ನೇಹಿತರೆ, ನಾನು ಇವತ್ತು ಮಾತನಾಡುವುದು ಎಥೇರಿಯಂನ ಕೋ-ಫೌಂಡರ್ ಆದಂತಹ ವಿಟಾಲಿಕ್ ಬ್ಯೂಟ್ರಿನ್ನ ಬಗ್ಗೆ. ಇವನು 1994ರಲ್ಲಿ ರಷ್ಯಾದಲ್ಲಿ ಜನಿಸಿದನು. ಇವನು ಮ್ಯಾಥಮೆಟಿಕ್ಸ್ ಮತ್ತು ಪ್ರೋಗ್ರಾಮಿಂಗ್ನಲ್ಲಿ ಬಹಳ ಬುದ್ಧಿವಂತನಾಗಿದ್ದ. ಇವನು ತನ್ನ 13ನೇ ವಯಸ್ಸಿನಲ್ಲಿ ತನ್ನ ಫೇವ್ರೆಟ್ ಗೇಮ್ ಆದಂತಹ ವರ್ಲ್ಡ್ ಆಫ್ ವಾರ್ಕ್ರಾಫ್ಟ್ ಆಡುತ್ತಿರುವಾಗ ತನ್ನ ಫೇವ್ರೆಟ್ ಫೀಚರ್ ಅನ್ನು ಆ ಗೇಮ್ ರಿಮೂವ್ ಮಾಡಿತು. 3 ವರ್ಷಗಳಿಂದ ಆ ಗೇಮನ್ನು ಆಡುತ್ತಿದ್ದ ಅವನಿಗೆ ಬಹಳಷ್ಟು ದುಃಖವಾಯಿತು. ಈ ಸೆಂಟ್ರಲೈಸ್ ಜಗತ್ತು ಎಷ್ಟು ಕ್ರೂರವಾಗಿದೆ, ಯಾವುದೇ ಯೂಸರ್ಸ್ನ ಕಡೆ ಯಾವುದೇ ಪವರ್ ಇಲ್ಲ ಎಂದು ರಾತ್ರಿ ಇಡೀ ಅತ್ತನು. ಅವನಿಗೆ 17 ವಯಸ್ಸಿದ್ದಾಗ ಅವನಿಗೆ ಫುಲ್ಲಿ ಡಿಸೆಂಟ್ರಲೈಸ್ಡ್ ಕರೆನ್ಸಿ ಆದ ಬಿಟ್ಕಾಯಿನ್ ಬಗ್ಗೆ ಗೊತ್ತಾಯಿತು. ಇವನು ಬಿಟ್ಕಾಯಿನ್ ಬಗ್ಗೆ ರಿಸರ್ಚ್ ಮಾಡಲು ಪ್ರಾರಂಭಿಸಿದ. ಅವನಿಗೆ 19 ವಯಸ್ಸಿದ್ದಾಗ ಬ್ಲಾಕ್ಚೈನ್ನ ಸಹಾಯದಿಂದ ಡಿಸೆಂಟ್ರಲೈಸ್ ಆ್ಯಪ್ ಅನ್ನು ಲಾಂಚ್ ಮಾಡಲು ತೀರ್ಮಾನಿಸಿದ. ತನ್ನ 21ನೇ ವಯಸ್ಸಿನಲ್ಲಿ ಅಂದರೆ 2015ರಲ್ಲಿ ತನ್ನ ಕ್ರಿಪ್ಟೋ ಕರೆನ್ಸಿಯಾದ ಎಥೇರಿಯಂ ಅನ್ನು ಲಾಂಚ್ ಮಾಡಿದ. ಇದು ಜಗತ್ತಿನ 2ನೇ ದೊಡ್ಡ ಕ್ರಿಪ್ಟೋ ಕರೆನ್ಸಿಯಾಗಿದೆ ಹಾಗೂ ಇದರ ಮಾರ್ಕೆಟ್ ಕ್ಯಾಪ್ $400 ಬಿಲಿಯನ್ ಆಗಿದೆ. ವಿಟಾಲಿಕ್ ಹಲವಾರು ಹಣವನ್ನು ಡೊನೇಟ್ ಮಾಡಿದ್ದಾನೆ. ಇದರಲ್ಲಿ ಮುಖ್ಯವಾದದ್ದು ಇಂಡಿಯಾದ ಕೋವಿಡ್ ರಿಲೀಫ್ ಫಂಡ್ಗೆ $1 ಬಿಲಿಯನ್ ಅನ್ನು ಡೊನೇಟ್ ಮಾಡಿದ್ದ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಶೇರ್ ಮಾಡಿ. ಧನ್ಯವಾದಗಳು.